ಕೊಂಡ್ಕೊಂಡೆ, MLA ಯಾಕೆ ಕೊಂಡ್ಕೊಂಡ, ಇಲ್ಲ ದೇವೇಗೌಡರು ಈ ಭಾಗದ ಶಾಸಕರಾದ ಮೇಲೆ ಮುಖ್ಯಮಂತ್ರಿ ಆದಮೇಲೆ ಕೊಂಡ್ಕೊಂಡಿದ್ದೇನಾ? 1984 1984ರಲ್ಲಿ ಕೊಂಡ್ಕೊಂಡಂಥ ಭೂಮಿ. ನಾನು ರಾಜಕೀಯಕ್ಕೆ ಬಂದು ಲೋಕಸಭಾ ಸದಸ್ಯ ಆಗಿದ್ದು 96ರಲ್ಲಿ. ನನ್ನ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ನಿಮ್ಮ ಆಸ್ತಿ ಎಲ್ಲಿಗೆ ಬಂದಿದೆ? ನಾನು ದೇವೇಗೌಡರು ಸದಾಶಿವನಗರಲ್ಲಿ ತಗೊಂಡು ಕತೆ ಹೇಳಿದೆ. ಈಗ ಮಂತ್ರಿ ಆದ ಮೇಲೆ ಉಪಮುಖ್ಯಮಂತ್ರಿ ಪಾಪ 3 ಜನ ವಿಧವಾ ತಾಯಂದರು ಅವ್ರನ್ನ ಬೀದಿಗೆ ತಂದು ನಿಲ್ಲಿಸಿ ನಿಮ್ಮ ಮಗಳ ಹೆಸರಿಗೆ ಆ ಸದಾಶಿವನಗರದಲ್ಲಿ ಸೈಟ್ನ ಬಲವಂತವಾಗಿ ಬರೆಸ್ಕೊಂಡಿದ್ದೀರಲ್ಲ, ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯತ್ವ ಇದೆಯಾ? ನನ್ನ ಆಸ್ತಿ ಬಗ್ಗೆ ಕೇಳ್ತೀರಾ? ನನ್ನ ಆಸ್ತಿ ಬಗ್ಗೆ, ನನ್ನ ಸಹೋದರನ ಆಸ್ತಿ ಕೇಳ್ತೀರಿ? ನಿಮ್ಮ ಥರ ಕಂಡ್ರ ಭೂಮಿಗೆಲ್ಲ ಫೆನ್ಸಿಂಗ್ ಹಾಕೊಂಡು ನನ್ನ ಸಹೋದರ ಆಸ್ತಿ ಮಾಡೋಣ? ನನ್ನ ಸಹೋದರನ ಆಸ್ತಿ ಎಷ್ಟು ಅಂತ ಕೇಳ್ತೀರಿ? ನಮ್ಮ ವ್ಯವಹಾರಗಳು ನಾವು ಬೇರೆ ಬೇರೆ ಮಾಡ್ತಾ ಇದ್ದೇವೆ. ನನ್ನನ್ನು ಕೇಳಿ, ಈ ನಾಡಿನ ಈ ಒಂದು ತಾಲೂಕಿನ ಜನ ನನಗೆ ಗೆಲ್ಲಿಸಿದ್ದೀರಿ. ಈ ನಾಡಿನ ಜನತೆ ನನಗೇನು ಈ ಮಟ್ಟಿಗೆ ಬೆಳೆಸಿದ್ದೀರಿ. ಈ ನಾಡಿನ ಗೌರವವನ್ನು ಉಳಿಸ್ಲಿಕ್ಕೆ ನಾನು ಕೆಲಸ ಮಾಡಿದ್ದೇನೆ. ನಿಮಗೆ ನಾನು ಎಂದೂ ದ್ರೋಹ ಮಾಡಿಲ್ಲ. ಈ ಒಂದು ತಾಲೂಕಿನ ಆಗಲಿ ಜಿಲ್ಲೆಯ ಒಂದು ಬಡ ಕುಟುಂಬವನ್ನು ನಾನು ಕಡೆಗಣಿಸಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ನಾನು 99ರಲ್ಲಿ ಚುನಾವಣೆಯಲ್ಲಿ ಒಂದು ಬಾರಿ ಸೋತಿದ್ದೆ, ಸಾತೂರಿನಲ್ಲಿ ನಿಂತು. ಒಂದು ವೀರಶೈವ ಸಮಾಜದ ಹೆಣ್ಣು ಮಗಳು ಟೀ ಶಾಪ್ ಇಟ್ಕೊಂಡಿದ್ದಾಳೆ ಕೋರಳ್ಳಿ, ಇಲ್ಲಿ ಹೇಳ್ತಾ ಇದ್ದೀರಿ. ಒಂದು ದಿವಸ ಸೋತು, ಒಂದು ಚುನಾವಣೆ ಸೋತ ನಂತರ ಹೋದೆ ಅಲ್ಲಿ. ಆ ಹೆಣ್ಣು ಮಗಳು ನನಗೆ ಟೀ ಕಾಯಿಸ್ಕೊಟ್ಲು. ಯಾಕಮ್ಮ ನನ್ನ ಹತ್ರ ಬರ್ತೀಯ? ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನೀನು ಉಳಿಸ್ತಾರ, ಇಲ್ಲಿ ನೀನು ಟೀ ಮಾರಕ್ಕೆ ಬಿಡ್ತಾರ ಅಂತ. ಅದಾದ ಮೇಲೆ ಒಬ್ಬರು ಕೆಬ್ರೆ ಗ್ರಾಮದವರು, ಒಬ್ಬ ನಮ್ಮ ಪಕ್ಷದ ಮುಖಂಡರು, ಸೈಟ್ ಇಲ್ಲ, ಮನೆ ಇಲ್ಲ, ಅಳ್ತಾರೆ. ನಾನು ಹೇಳಿದೆ, ಯಾಕಪ್ಪ ಇಷ್ಟೆಲ್ಲ ಒದ್ದಾಡ್ತೀರಿ? ಹೋಗತ್ಲ ಕೈ ಮುಗಿದ್ಬಿಟ್ಟತ್ಲ ಒಂದು ಸೈಟ್ ತಗ ಅಂದೆ. ಅವ್ರು ಹೇಳ್ತಾರೆ, ಕಾಂಗ್ರೆಸ್ಗೆ ಹೋಗಿ ಸೇರು ಅಂದೆ. ಅವ್ರು ಹೇಳ್ತಾರೆ, ಈಗಲ್ಲ 99ರಲ್ಲಿ ನನ್ನ ಕೈ ಕಟ್ ಮಾಡಾಕಿದ್ರು ಈ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಹೇಳ್ದಂತ ಈ ಜಿಲ್ಲೆಯ ಜನ, ಕನಕಪುರದ ಜನ ಮೊನ್ನೆ ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ನಿಂತಾಗ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಕ್ಷೇತ್ರವನ್ನ ಪರಿಚಯ ಮಾಡಿಕೊಳ್ಳೋದ್ರೊಳಗೆ ಅವರ ಆಯುಷ್ ಮುಗಿದೋಗಿರ್ತದೆ ಅಂತ ಹೇಳಿ ಅಲ್ಲಿ ಪಕ್ಕದ ಮಾಗಡಿ ಕ್ಷೇತ್ರದ ಪಾಪ ನಮ್ಮ ಮಹಾನುಭಾವ ಹೇಳ್ದ. ಹೆಸರು ಬೇಡ ನನಗೆ ಈಗ ಹೇಳೋದು, ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಎಲ್ಲಿಗೆ ಬಂದಿದೆ? ಕನಕಪುರದಲ್ಲಿ ಯಾವ 1.25 ಲಕ್ಷ ಮತವನ್ನ ಪಡೆದಂತ, ಹೆಚ್ಚಿನ ಮತ ಪಡೆದಂತವ್ರು ಎಲ್ಲಿಗೆ ಬಂದ್ರಿ? ಇವತ್ತು ಅದಕ್ಕೆ ಕಾರಣ ಏನು? ಜನಗಳನ್ನ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ನಡ್ಕೊಂಡಿದ್ದೀರಲ್ಲೇನೋ ಚನ್ನಪಟ್ಟಣದಲ್ಲಿ ಬೇರೆ ಭಾಷಣ, ಐತಿಹಾಸಿಕ ಸಭೆ ಮಾಡೋರಂತ. ಇವತ್ತು ಐತಿಹಾಸಿಕ ಸಭೆ ಚನ್ನಪಟ್ಟಣದಲ್ಲಿ ಕೇಳ್ತಾರೆ, ಎಷ್ಟು ಸೈಟ್ ಕೊಟ್ಟಿದೆಯಾ ಅಂತ. 2004-05 ನಾನು ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದಾಗ 5,000 ಮನೆ ಇಲ್ಲಿ ಕೊಟ್ಟಿದ್ದೆ. ರಾಮನಗರಕ್ಕೆ ಮನೆ ಕಟ್ಕೊಳ್ಳೋರಿಲ್ಲದೆ ಸೈಟ್ 2-3 ಸಾವಿರ ಸೈಟ್ ವಾಪಸ್ ಹೋಯ್ತು. ಕಟ್ಕೊಳ್ಳೋಕ್ಕಾಗಲಿಲ್ಲ ಕೊಟ್ಟಿದ್ದ ಮನೆನ, ಸೈಟ್ ಕೊಟ್ಟಿದ್ದನ್ನ. ಯಾತಕ್ಕೆ ಇವತ್ತು ರಾಜ್ಯದಲ್ಲಿ ಈಗ ಹೇಳ್ತಾರೆ ಚನ್ನಪಟ್ಟಿಗೆ ಬಂದು ಕುಮಾರಸ್ವಾಮಿ ಎಷ್ಟು ಸೈಟ್ ಕೊಟ್ಟ ಅಂತ ಹೇಳಿ. ಇವತ್ತು ನನ್ನ ಕ್ಷೇತ್ರ ಅಷ್ಟೇ ಅಲ್ಲ, ಚನ್ನಪಟ್ಟಣ ರಾಮನಗರ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಯಾವ ಬಡವರಿಗೆ ಮನೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಕ್ಕೆ ಕಾರಣ ಇದೇ ಒಬ್ಬ ಹಿಂದುಳಿದ ಮಹಾನಾಯಕ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಯಾರಪ್ಪ ನನ್ನ ಜೊತೆಲಿ ಒಬ್ರು ಬೆಳೆದ್ರು, 2 ಬಸ್ಗೆ ಒಂದೊಂದು ಬಸ್ ನಂಬರ್ ಹಾಕೊಂಡು ಅಲ್ಲೆಲ್ಲ ಭಾಷಣ ಅಲ್ಲಿ ಎಷ್ಟು ಮನೆ ಕೊಟ್ಟ ಅಂತೆ? 29,000 ಕೋಟಿ. ಸಿದ್ದರಾಮಯ್ಯನವರು 2018 ಮುಖ್ಯಮಂತ್ರಿ ಇದ್ದರು, 17 ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 15 ಲಕ್ಷ ಮನೆ ಕಟ್ಟಿ ಅಂತ ಹೇಳಿ, ಮನೆಗಳನ್ನು ಕಟ್ಟಲಿ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಪಾಪ ಎಲ್ಲ ಇದೆಲ್ಲ ಬಿಚ್ಚಿ ರೆಡಿ ಆದರು. ಅದಕ್ಕೆ ದುಡ್ಡು ಬೇಕಾಗಿದ್ದು 29,000 ಕೋಟಿ. 2018ಕ್ಕೆ ನನ್ನೇ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಹಲವಾರು ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ. 29,000 ಕೋಟಿ ಹಣ ಇವತ್ತು ಮನೆ ಕಟ್ಟಲಿಕ್ಕೆ
ಜವಾಬ್ದಾರಿಯನ್ನು ತೆಗೆದುಕೊಂಡಂಥವ್ರು, ಮಠದ ಪಡಲಿಕ್ಕೆ ಸುಳ್ಳು ಹೇಳಿ ಬಂದಂಥವ್ರು 2,000 ಕೋಟಿ ಇಟ್ಟಿದ್ರು ದುಡ್ಡನ್ನ ಇನ್ನು ಎಲ್ಲಿಂದ ಮನೆ ಕಟ್ತಾರೆ? ಬಿಜೆಪಿಯವರು ನಮ್ಮ ನಾಯಕರುಗಳು ಏನೋ ಒಂದು 3.5 ವರ್ಷ ಆಡಳಿತ ನಡೆಸಿದ್ದಾರೆ. ಇವ್ರ ಕರ್ಮಕಾಂಡ ತೊಳೆಯೋದ್ರೊಳಗೆ ಸಮಯ ಕಾಲ ಮುಗಿದೋಯ್ತು. ಮನೆಯಲ್ಲಿ ಕೊಟ್ರು, ಸೈಟಲ್ಲಿ ಕೊಟ್ರು ಅಂತಾರೆ. ಆಯ್ತಪ್ಪ, ಈಗ ರಾಮನಗರದಲ್ಲಿ ಎಷ್ಟು ಸೈಟ್ ಕೊಟ್ಟವ್ರಲ್ಲಪ್ಪ ಈಗ 1.5 ವರ್ಷದಲ್ಲಿ?